ओम शांति। Divine Souls, Namaste. Please welcome to Spiritual Health and Meditations. ದಿವ್ಯವಾದ ಆತ್ಮಗಳೇ, ನಮಸ್ಕಾರ. ಎಲ್ಲರಿಗೂ ಸ್ಪಿರಿಚುವಲ್ ಹೆಲ್ತ್ ಮತ್ತೆ ಮೆಡಿಟೇಷನ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಈ ಸತ್ಸಂಗದ ಕ್ಲಾಸಿಗೆ ಎಲ್ಲರಿಗೂ ಸುಸ್ವಾಗತ. ओम सहना भवतु, सहनौ भुनक्तु, सह वीर्यं करवावहै, तेजस्विनावधीतमस्तु मा विद्विषावहै. ओम शांति शांति शांति. Release both the hands and rub both the palms, please. ಸೊ ನಿನ್ನೆ ನಾವು ಡಿಸ್ಕಸ್ ಮಾಡ್ತಾ ಇದ್ದಿದ್ದು ಖಜಾನೆಗಳ ಬಗ್ಗೆ ಅಲ್ವಾ? ಯಾ ಸೊ ಮೊದಲನೇದು ವಿ ಸ್ಪೋಕ್ ಅಬೌಟ್ ದ ಈ 9 ಖಜಾನಾಸ್ ಏನಿದೆ, ದೀಸ್ ಆರ್ ವೆರಿ ಇಂಪಾರ್ಟೆಂಟ್. 9 ಖಜಾನಾಸ್ ಆರ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಯು ಹ್ಯಾವ್ ಟು ಸ್ಟಾಕ್ ದೀಸ್ ಖಜಾನಾಸ್. ಬರೀ ಈ ಒಂದು ಜನ್ಮಕ್ಕೆ ಮಾತ್ರ ಅಲ್ಲ, ಫಾರ್ ಜನ್ಮ ಜನ್ಮಾಂತರ ಆ್ಯಂಡ್ ಫಾರ್ the next entire kalpa. So it is ಯಾವ್ಯಾವ ಖಜಾನೆಗಳು ಅಂತ ನಾವು ನೋಡೋಣ. ಸೊ ಮೊದಲನೇದು ಜ್ಞಾನದ ಖಜಾನೆ. ಸೊ ಜ್ಞಾನದ ಖಜಾನೆಯಲ್ಲಿ ಏನೇನಿದೆ? ಜ್ಞಾನ ಅಂದರೆ ಏನು? ಜ್ಞಾನ ಯಾರ್ದು? ಆತ್ಮನ ಜ್ಞಾನ, ಪರಮಾತ್ಮನ ಜ್ಞಾನ. ಓಕೆ, ಆ್ಯಂಡ್ ಇಡೀ ವರ್ಲ್ಡ್ ಡ್ರಾಮಾದ ಜ್ಞಾನ. ಸೊ ಆಲ್ ದೀಸ್ ನಾಲೆಜಸ್, ಆತ್ಮ, ಪರಮಾತ್ಮ, ಇಡೀ ಜಗತ್ತಿನ ಜ್ಞಾನ. ಸೊ ದೀಸ್ ಆರ್ ದ ನಾಲೆಜಸ್ ವಿಚ್ ವಿ ಆರ್ ಸಪೋಸ್ ಟು ಪೊಸೆಸ್. ಓಕೆ, ಕೇಳಿಸ್ತಾ ಇದೆಯಾ? ನ್ಯೂ ಥಿಂಗ್ ಆ್ಯಕ್ಚುಲಿ, ಲೈಕ್ ಲ್ಯಾಪ್ಟಾಪ್ನಿಂದ ಡೈರೆಕ್ಟಾಗಿ ಲಾಗ್ ಮಾಡಿ ಅಂತ ಹೇಳಿದ್ರು. ಸೊ ಐ ಆಮ್ ಟ್ರೈಂಗ್ ಟು ಲಾಗ್ ಇನ್ ಡೈರೆಕ್ಟ್ಲಿ ಥ್ರೂ ಲ್ಯಾಪ್ಟಾಪ್. ಓಕೆ, ಕೇಳಿಸ್ತಾ ಇದೆಯಲ್ಲ? ಓಕೆ ಓಕೆ. ಸೊ ಜ್ಞಾನದಲ್ಲಿ ಯಾವ್ಯಾವ ಜ್ಞಾನ ಅಂತ ಹೇಳಿದ್ದು ನಾನು ನಿಮಗೆ ಈಗ? ಜ್ಞಾನ, ಆತ್ಮನ ಜ್ಞಾನ, ಪರಮಾತ್ಮನ ಜ್ಞಾನ, 3 ಲೋಕಗಳ ಜ್ಞಾನ. ಓಕೆ, ಜ್ಞಾನ ಹೇಗೆ ನಮ್ಮಲ್ಲಿ ವೃದ್ಧಿ ಆಗುತ್ತೆ? ಸೊ ಜ್ಞಾನ ವೃದ್ಧಿ ಆಗೋದು ಯಾವಾಗ ನಾವು ಮನನ ಚಿಂತನೆ ಮಾಡ್ತೀವಿ, ಅಧ್ಯಯನ ಮಾಡ್ತೀವಿ, ಅಥವಾ ಯಾರಿಗಾದರೂ ದಾನ ಮಾಡ್ತೀವಿ, ಆಗ ಜ್ಞಾನ ವೃದ್ಧಿ ಆಗುತ್ತೆ. ಸೊ ಗಾಟ್ ಇಟ್? ಸೊ ಜ್ಞಾನ ವೃದ್ಧಿ ಯಾವಾಗ ಆಗುತ್ತೆ? ವೆನ್ ವಿ ದಾನ ಮಾಡಿದಾಗ, ಜ್ಞಾನವನ್ನು ದಾನ ಮಾಡಿದಾಗ, ಜ್ಞಾನವನ್ನು ಚಿಂತನೆ, ಮನನ ಚಿಂತನೆ ಮಾಡಿದಾಗ. ಓಕೆ, ಮತ್ತು ಜ್ಞಾನ ಅಧ್ಯಯನ ಮಾಡಿದಾಗ. ಸೊ ಇದು ಜ್ಞಾನದ ದಾನ ಅಥವಾ ಜ್ಞಾನದ ಖಜಾನೆ. ಎರಡನೇದು ಗುಣಗಳ ಖಜಾನೆ. ಈಗ ಗುಣಗಳು ಅಂದಾಗ ಯಾವ್ಯಾವ ಗುಣಗಳು? ದೇವಿ ದೇವತಾ ಗುಣಗಳು, ದೈವಿ ಗುಣಗಳು. ದೈವಿ ಗುಣಗಳು ಯಾವ್ಯಾವುದು? ಸದ್ಗುಣ ಸಂಪನ್ನ, 16 ಕಲೆ ಸಂಪೂರ್ಣವಾಗಿ ನಿರ್ವಿಕಾರಿಯಾಗುವುದು, ಡಬಲ್ ಅಹಿಂಸಕವಾಗುವುದು, ಮರ್ಯಾದಾ ಪುರುಷೋತ್ತಮ. ಇದು ನಮ್ಮ ಸತ್ಯುಗದ ಸಂಸ್ಕಾರಗಳು. ಸೊ ಅದರ ನಂತರ ನಮ್ಮಲ್ಲಿ ಶಾಂತಿ, ಪವಿತ್ರತೆ, ಖುಷಿ, ಸುಖ, ಶಕ್ತಿ, ಆನಂದ, ಜ್ಞಾನ. ಸೊ
ಇದು ನಮ್ಮಲ್ಲಿ ಹೆಚ್ಚಿನಾಗಿ ನಾವು ಈ ಖಜಾನೆಗಳನ್ನು ಅಥವಾ ಈ ಟ್ರೆಷರಿಯನ್ನು ಹೆಚ್ಚಾಗಿ ಸಂಪಾದಿಸತಕ್ಕದ್ದು. ಇನ್ನು ದಿವ್ಯ ಗುಣಗಳು ಯಾವ್ಯಾವುದಿದೆ? ದಿವ್ಯ ಗುಣಗಳು ನೆನಪಿದೆಯಾ? ಬರ್ಕೊಂಡಿದ್ದೀರಾ? ಆನೆಸ್ಟಿ, ದೃಢತೆ, ಸಹನಶೀಲತೆ, ನಮ್ರತೆ, ವಿಶ್ವಾಸ ಅಂದರೆ ಟ್ರಸ್ಟ್ ಅಂತ. ಸೊ ಆನಂತರ ಸಂತುಲನ, ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು, ಸ್ವತಂತ್ರತೆ, ಸೊ ಸನ್ಮಾನ ಅಂದರೆ ಏನದು? ಸನ್ಮಾನ ಅಂದರೆ ರೆಸ್ಪೆಕ್ಟ್ ಕೊಡುವುದು, ರೆಸ್ಪೆಕ್ಟ್ ತೆಗೆದುಕೊಳ್ಳುವುದು, ಸಂತುಷ್ಟತೆ. ಇನ್ನು ಬೇರೆ ಗುಣಗಳಿದೆ, ಸಹನಶೀಲತೆ, ನಿರಹಂಕಾರಿತನ, ಓಕೆ, ಮಧುರತೆ, ಸರಳತೆ, ಸತ್ಯತೆ, ನಿರ್ಭಯತೆ, ಹರ್ಷಿತ್ಮುಖತೆ, ಆಲ್ವೇಸ್ ಸ್ಮೈಲಿಂಗ್, ಗಂಭೀರತೆ, ಸಫಲವಾಗಿರುವುದು ಯಾವಾಗಲೂ. ಆನಂತರ ಧೈರ್ಯತೆ. ಸೊ ಇವೆಲ್ಲವೂ ನಮ್ಮಲ್ಲಿ ಹೆಚ್ಚಿನದಾಗಿ ನಾವು ಅದನ್ನು ಶೇಖರಿಸತಕ್ಕದ್ದು ಅಥವಾ ಸ್ಟೋರ್ ಮಾಡತಕ್ಕದ್ದು. ಓಕೆ, ನೆಕ್ಸ್ಟ್ ಬರೋದು ಶಕ್ತಿಯ ಖಜಾನೆ. ಶಕ್ತಿಯ ಖಜಾನೆ ಯಾವುದರಿಂದ ಸಂಪಾದನೆ ಮಾಡ್ಬೋದು? ಯೋಗದಿಂದ, ಯೋಗ ಬಲದಿಂದ. ಯೋಗ ಯಾರ ಜೊತೆ? ಪರಮಾತ್ಮನ ಜೊತೆ ಯೋಗದಿಂದ. ಸೊ ಯೋಗದಿಂದ ನಮಗೆ ಏನು ಸಿಗುತ್ತೆ? ಶಕ್ತಿಗಳು. ಶಕ್ತಿಗಳಿಂದ ನಮಗೇನಾಗತ್ತೆ? ವಿಕರ್ಮ ವಿನಾಶ ಆಗತ್ತೆ. ಸೊ ವಿಕರ್ಮಗಳ ವಿನಾಶ ಶಕ್ತಿಗಳಿಂದ ಸಾಧ್ಯ. ಶಕ್ತಿಗಳು ನಿನ್ನೆ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ, 8 ಶಕ್ತಿಗಳು ಯಾವ್ಯಾವುದು ಅಂತ. ಸೊ ಎಲ್ಲರಿಗೂ ನೆನಪಿದೆಯಾ? 8 ಶಕ್ತಿಗಳು ನಿಲ್ಸಿದ್ವಿ ಅಲ್ಲಿಗೆ ನಿಲ್ಸಿದೀವಾ? ಓಕೆ, ನಾವು ಅಲ್ಲಿಗೆ ನಿಲ್ಸಿದ್ವಿ. ಓಕೆ ಅಕ್ಕ, ಈಗ 8 ಶಕ್ತಿಗಳು ಯಾವ್ಯಾವುದು ಅಂತ ನಾನು ಮತ್ತೆ ಪುನಃ ಹೇಳ್ತೀನಿ. ಸೊ ಮೊದಲನೇದಾಗಿ ಸಹನ ಶಕ್ತಿ, ಪವರ್ ಟು ಟಾಲರೇಟ್. ಮೊದಲನೇದಾಗಿ. ಸೊ ಪವರ್ ಟು ಟಾಲರೇಟ್ ಅನ್ನೋದು ಮೊದಲನೆಯ ಶಕ್ತಿ. ಸಹನಶೀಲತೆ. ಈಗ ಇದಕ್ಕೊಂದು ಎಕ್ಸಾಂಪಲ್ ತಗೊಳ್ಳೋಣ. ಸಹನಶೀಲತೆ. ಸೊ ಮರ ಏನು ಕೊಡುತ್ತೆ ನಮಗೆ? ಹಣ್ಣುಗಳನ್ನು ಕೊಡುತ್ತೆ. ಸೊ ಮರಕ್ಕೆ ಕಲ್ಲು ಹೊಡೆದ್ರೂ ಸಹ ಮರ ಏನು ಕೊಡುತ್ತೆ ನಮಗೆ? ಹಣ್ಣುಗಳನ್ನು ಕೊಡುತ್ತೆ. ವಾಪಸ್ ಕಲ್ಲು ಕೊಡಲ್ಲ. ಆ ಥರ ಸಹನಶೀಲರಾಗ್ಲಿಕ್ಕೆ ಆಗತ್ತಾ ನಮ್ಮ ಕೈಯಲ್ಲಿ? ಆಗತ್ತಾ ಇಲ್ವೋ? What is this? Is everyone hearing? Yes, sir. Okay. Yes, sir. Okay. So power to tolerate ಅಥವಾ ಸಹನಶೀಲತೆ. ಎರಡನೇದು ಅಳವಡಿಸಿಕೊಳ್ಳುವಂಥ ಶಕ್ತಿ, ಪವರ್ ಟು ಅಕಾಮಡೇಟ್ ಅಥವಾ ಪವರ್ ಟು ಅಡ್ಜಸ್ಟ್ ಮಾಡುವಂತಹ ಶಕ್ತಿ, ಅಡ್ಜಸ್ಟ್. ಮೂರನೇದು ಪವರ್ ಟು ಡಿಸ್ಕ್ರಿಮಿನೇಟ್ ಅಥವಾ ಪವರ್ ಟು ಜಡ್ಜ್, ಪರೀಕ್ಷಿಸುವಂಥ ಶಕ್ತಿ, ಜಡ್ಜ್ ಮಾಡುವಂಥ ಶಕ್ತಿ. ಸೊ ಮೂರನೇದು ಪವರ್ ಟು ಜಡ್ಜ್. ಓಕೆ, ಸೊ ವೇರ್ ಐ ಕ್ಯಾನ್ ಹಿಯರ್ 1 minute. ದೇವರೇ, ಎಲ್ಲ ಒಂದು ಪುಟಾಣಿ ಮಾತಾಡ್ತಾ ಇದೆ. ಕ್ಯಾನ್ ಎವ್ರಿ ಒನ್ ಹಿಯರ್ ಮೀ? Yes, sir. I can hear you, sir. It's yeah. You can hear me. Okay, ದೇವರೇ. So next, power to face. ಸೊ ಪವರ್ ಟು ಫೇಸ್ ಅಂದಾಗ ಎದುರಿಸುವಂಥ ಶಕ್ತಿ. ನೆಕ್ಸ್ಟ್ ಇಸ್ ಪವರ್ ಟು ಕೋಆಪರೇಷನ್ ತಗೊಳ್ಳೋದು, ಕೋಆಪರೇಷನ್ ಕೊಡುವುದು, cooperating with others and giving cooperation to everyone. Next is power to withdraw ಮಾಡಲಿಕ್ಕೆ ಶಕ್ತಿ. ಆ್ಯಂಡ್
ದ ಲಾಸ್ಟ್ ಒನ್ ಇಸ್ ಪವರ್ ಟು ಪ್ಯಾಕಪ್. ಈ ಪವರ್ ಟು ಪ್ಯಾಕಪ್ಗೆ ಸಂಕ್ಷಿಪ್ತಗೊಳಿಸುವಂತಹ ಶಕ್ತಿ, ಸಂಕ್ಷಿಪ್ತಗೊಳಿಸುವಂತಹ ಶಕ್ತಿ. ಸೊ ದೀಸ್ ಆರ್ ದ 8 powers. ಓಕೆ, ಸೊ 8 ಶಕ್ತಿಗಳು ಯಾವ್ಯಾವುದು ಅಂತ ಗೊತ್ತಾಯ್ತಲ್ವಾ ನಿಮಗೆ? ಸೊ ಈ 8 ಶಕ್ತಿಗಳ ಖಜಾನೆ ನಮ್ಮಲ್ಲಿ 7 ಆಯ್ತು ಸರ್, ಓನ್ಲಿ 7 ಆಯ್ತು ಸರ್. ಪವರ್ ಟು ಟಾಲರೇಟ್, ಪವರ್ ಟು ಅಕಾಮಡೇಟ್, ಓಕೆ, ಪವರ್ ಟು ನಿರ್ಣಯ ಮಾಡುವ ಶಕ್ತಿ, ಹಾ, ಓಕೆ, ನಿರ್ಣಯ ಮಾಡುವ ಶಕ್ತಿ, adjust, then comes power to ಪರೀಕ್ಷೆ ಮಾಡಲಿಕ್ಕೆ, power to test, okay, then coming on to power to judge and power to face things, power to cooperate, power to withdraw and power to pack up. ಆಯ್ತಲ್ಲ 8? Yes, sir. Yes, sir. Thank you, sir. Okay, so these are the 8 parts which ಅದರ ಸಂಗ್ರಹಣೆ ನಾವು ಮಾಡಬೇಕಾದ್ದು. So 8 parts, 8 shaktis. So ಇದರ like if you have this stock in any situation, you can face using these powers. So next ಖಜಾನೆ, ಸಂಕಲ್ಪಗಳ ಖಜಾನೆ. ಶ್ರೇಷ್ಠವಾದ ಸಂಕಲ್ಪಗಳ ಖಜಾನೆ. ಸೊ ಶ್ರೇಷ್ಠ ಸಂಕಲ್ಪಗಳು ಯಾವಾಗಲೂ ಶ್ರೇಷ್ಠವಾಗೇ ಇರಬೇಕು. ಶ್ರೇಷ್ಠತೆ ಆ ಸಂಕಲ್ಪದಲ್ಲಿ ನಮ್ಮದು ಇರಬೇಕು. ಸೊ ದ್ಯಾಟ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಪುಣ್ಯ ಕರ್ಮಗಳ ಖಜಾನೆ. ಓಕೆ, ಪುಣ್ಯ ಕರ್ಮಗಳ ಖಜಾನೆ. ಸೊ ನೆಕ್ಸ್ಟು ಆಶೀರ್ವಾದದ ಖಜಾನೆ. ಕ್ಯಾನ್ ಎವ್ರಿ ಒನ್ ಹಿಯರ್ ಮೀ? ಆಶೀರ್ವಾದದ ಖಜಾನೆ. ಓಕೆ, ಶ್ರೇಷ್ಠ ಸಮಯದ ಖಜಾನೆ. ಸೊ ಶ್ರೇಷ್ಠ ಸಮಯದ ಖಜಾನೆ. ಸೊ I'll repeat once again. Okay. ಜ್ಞಾನದ ಖಜಾನೆ, ಗುಣಗಳ ಖಜಾನೆ, ಶಕ್ತಿಗಳ ಖಜಾನೆ, ಶ್ರೇಷ್ಠ ಸಂಕಲ್ಪಗಳ ಖಜಾನೆ, ಪುಣ್ಯ ಕರ್ಮಗಳ ಖಜಾನೆ, ಆಶೀರ್ವಾದದ ಖಜಾನೆ, ಶ್ರೇಷ್ಠ ಸಮಯದ ಖಜಾನೆ, ಶ್ರೇಷ್ಠ ಸುಖದ ಖಜಾನೆ. ಓಕೆ, ಸೊ ಸುಖದ ಖಜಾನೆ ಅಂದಾಗ 4 ಪ್ರಕಾರದ ಸುಖಗಳಿದೆ. ಸೊ ಒಂದು ಪರ್ಸ್ನಲ್ ಪ್ರಾಸ್ಪೆರಿಟಿ, ಪರ್ಸ್ನಲ್ ಆದ ಸುಖ. ಎರಡನೇದು ಹೆಲ್ತ್. ಮೂರನೇದು ವೆಲ್ತ್. 4ನೇದು ರಿಲೇಷನಲ್ ಪ್ರಾಸ್ಪೆರಿಟಿ, ಅಂದರೆ ಸೋಷಿಯಲ್ ಹಾರ್ಮೋನಿ ಅದೆಲ್ಲ. ಸೊ 9ನೇಯ ಖಜಾನೆ ಶ್ರೇಷ್ಠ ಶ್ವಾಸದ ಖಜಾನೆ. ಈ ಥರ ಈ 9 ಖಜಾನೆಗಳು ನಮ್ಮಲ್ಲಿ ಕೂಡಿಟ್ಕೋಬೇಕು ನಾವು. ಓಕೆ, ವಿ ಹ್ಯಾವ್ ಟು I don't know, ದೇವ್ರಿ, like there are people trying to enter in. ಒಂದೇ ನಿಮಿಷ ಸರ್. ಶಕ್ತಿಗಳು 8 ಶಕ್ತಿಗಳು ಅಷ್ಟೇ ಕೇಳಿದ್ದು ನಾವು. ಎಸ್ ಸರ್, ಕೇಳಿಸ್ಲಿಲ್ಲ. 8 ಶಕ್ತೀಸ್ ಯಾವುದು ಕೇಳಿಸ್ಲಿಲ್ವಾ ಸರ್? ಶಕ್ತಿಗಳನ್ನ ಕೇಳಿದ್ವಿ, ನಾವು ಬರ್ಕೊಂಡ್ವಿ, ಆಮೇಲೆ ಸೌಂಡ್. Yes sir. Okay. After that was the 9 khajane, sir. After that 9 khajane. Okay. After that 9 khajanes. Okay. So 9 khajanes ಬರ್ಕೊಂಡಿದ್ದೀರಲ್ವಾ? ಇಲ್ಲ. 9 ಖಜಾನೆ ಬರ್ಕೊಳ್ಳಿಲ್ವಾ ಸರ್? ಇಲ್ಲ ಸರ್, ಇಲ್ಲ. ಓಕೆ. ಜ್ಞಾನದ ಖಜಾನೆ ಬರ್ಕೊಳ್ಳಿ ಸರ್ ದಯವಿಟ್ಟು. ಜ್ಞಾನದ ಖಜಾನೆ. ಓಕೆ, ಗುಣಗಳ ಖಜಾನೆ, ಶಕ್ತಿಗಳ ಖಜಾನೆ, ಸಂಕಲ್ಪಗಳ ಖಜಾನೆ, ಜ್ಞಾನ, ಗುಣ, ಶಕ್ತಿ,
ನಿಮಗೆ ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು? Yes, sir. ಆ? ಇದೆ ಸರ್. Yes, sir. ಕೇಳಿಸ್ತಾ ಇದೆ. ಜ್ಞಾನ, ಗುಣ, ಶಕ್ತಿ, ಶ್ರೇಷ್ಠ ಸಂಕಲ್ಪ, ಜ್ಞಾನ, ಗುಣ, ಶಕ್ತಿ, ಶ್ರೇಷ್ಠ ಸಂಕಲ್ಪ. Sir, can you hear me now? Yes, sir, we can hear you. Okay. Yes, sir. Okay, sir. Okay. So now, ಜ್ಞಾನದ ಖಜಾನೆ, ಗುಣಗಳ ಖಜಾನೆ. Are you writing down, sir? Hello? Sir? ಪೀಸ್ ಅದಾಯ್ತು. ಜ್ಞಾನ, ಗುಣ, ಶಕ್ತಿ, ಶ್ರೇಷ್ಠ ಸಂಕಲ್ಪ, ಪುಣ್ಯಕರ್ಮ. ಫೋರ್ತ್ ಪುಣ್ಯಕರ್ಮ ಅದು. Fifth. Okay, sir. I'll repeat once again, sir. ಜ್ಞಾನದ ಖಜಾನೆ, ಗುಣಗಳ ಖಜಾನೆ, ಶಕ್ತಿಗಳ ಖಜಾನೆ, ಶ್ರೇಷ್ಠ ಸಂಕಲ್ಪಗಳ ಖಜಾನೆ, ಪುಣ್ಯ ಕರ್ಮದ ಖಜಾನೆ, ಆಶೀರ್ವಾದದ ಖಜಾನೆ, ಶ್ರೇಷ್ಠ ಸಮಯದ ಖಜಾನೆ, ಶ್ರೇಷ್ಠ ಸುಖದ ಖಜಾನೆ, ಶ್ರೇಷ್ಠ ಶ್ವಾಸದ ಖಜಾನೆ. ಸೊ ದೀಸ್ ಆರ್ ದ ಖಜಾನೆಗಳು. Okay, got The it? last one, sir. Last One one, repeat, please. sir. ಶ್ವಾಸ, breath. ಶ್ವಾಸದ ಖಜಾನೆ. Okay, ಶ್ರೇಷ್ಠ ಶ್ವಾಸದ ಖಜಾನೆ. So, breath. So, these are the 9 ಖಜಾನಾಸ್ which we have to ಸಂಪಾದನೆ ಮಾಡಬೇಕಾಗಿರೋದು ಅಥವಾ which we have to store. ಲಾಸ್ಟ್ ಸರ್ ಶ್ವಾಸದ ಶ್ರೇಷ್ಠ ಖಜಾನೆ. ಶ್ವಾಸ ಸರ್, ಬ್ರೆತ್. ಅಂದ್ರೆ ಪ್ರಾಣಾಯಾಮನ? ಇಲ್ಲ ಸರ್, ನಾಟ್ ಎಟ್ ಆಲ್ ಪ್ರಾಣಾಯಾಮ. ಶ್ವಾಸದ ಖಜಾನೆ, ಎವ್ರಿ ಬ್ರೆತ್ ಅದನ್ನು ನಾವು ವಿ ಹ್ಯಾವ್ ಟು ಸಫಲ ಮಾಡಬೇಕಾಗತ್ತೆ. ಪ್ರತಿಯೊಂದು ಸಂಕಲ್ಪವನ್ನು, ಪ್ರತಿಯೊಂದು ಶ್ವಾಸವನ್ನು, ಸೊ ನಾವು ಅದನ್ನು ಪ್ರಾಣಾಯಾಮ ಅಂದರೆ ಅದನ್ನು ಖಜಾನೆಯಲ್ಲಿ ಬರೋದಿಲ್ಲ ಸರ್. ಪ್ರಾಣಾಯಾಮ ಈಸ್ ಟೋಟಲಿ ಡಿಫ್ರೆಂಟ್. ಪ್ರಾಣಾಯಾಮ ಇಸ್ ಹಠ ಯೋಗದ ಮೆಥಡ್ to store pranic energy in us or to stabilize our mind. But when you come to khajane, so ಶ್ವಾಸದ ಖಜಾನೆ ಅಂದಾಗ ದ ಬ್ರೆತ್, ಒಂದೊಂದು ಉಸಿರು ಸಹ ನಾವು ಆ ಭಗವಂತನ ನಾಮಸ್ಮರಣೆಯಲ್ಲಿ ಅಥವಾ ಭಗವಂತನಿಗೋಸ್ಕರ ವಿ ಹ್ಯಾವ್ ಟು ವಾಟ್ ಯು ಸೇ ಅದನ್ನು ಅರ್ಪಿಸ್ಬೇಕಾಗತ್ತೆ. ಸೊ ಓನ್ಲಿ ದೆನ್ ದಟ್ ಖಜಾನೆ ಸಫಲ ಆಗುತ್ತೆ. ಸೊ ದಟ್ ಈಸ್ ಕಮಿಂಗ್ ಆನ್ ಟು ದ 9 ಖಜಾನೆಗಳು. ಶ್ವಾಸದ ಖಜಾನೆ. ನಾವು ಈಗ ದೇವಿ ದೇವತೆ ಆಗ್ಬೇಕಂದ್ರೆ ಒಂದು 9 ನಿಷ್ಠೆಗಳಿದೆ. ಇಟ್ಸ್ ಅಂದರೆ ಇಟ್ ಇಸ್ ಅ ಲಿಟಲ್ ಹೈಯರ್ ಲೆವೆಲ್. ಸೊ ಇಲ್ಲಿ ನಿಷ್ಠೆ ಅಂದರೆ, ನಿಷ್ಠೆ ಮೀನ್ಸ್ ವಾಟ್? ಕನ್ನಡದಲ್ಲಿ ನಿಷ್ಠೆ ಅಂತಾರೆ. ನಿಷ್ಠೆ ಅಂದ್ರೆ ಏನಮ್ಮ? ಮಾಡ್ಲೇಬೇಕಾದಂತ ಕೆಲವೊಂದು ಡಿಸಿಪ್ಲಿನ್ಸ್ ಪರ್ಫಾರ್ಮ್ ಅಂತ. ಕೆಲವೊಂದು ಕೆಲವೊಂದು ಡ್ಯೂಟೀಸ್ ಆರ್ ದೇರ್ ವಿಚ್ ಈಸ್ ಅ ಮಸ್ಟ್. ಅದೇ ಪರ್ಫಾರ್ಮ್ ಮಾಡ್ಲೇಬೇಕಾದಂತ. ಎಸ್ ಅಕ್ಕ. ಅಡಿಯರೆನ್ಸ್. ಎಸ್ ಅಕ್ಕ. ಓಕೆ, ದೋಸ್ ಡ್ಯೂಟೀಸ್ ಒಂದು ನಿಷ್ಠೆ. 9 ನಿಷ್ಠೆಗಳಿದೆ. ಆತ್ಮನ ನಿಷ್ಠೆ. ಸೊ ಮೊದಲನೇದು ಆತ್ಮನ ನಿಷ್ಠೆ. ಎರಡನೇದು ಧ್ಯಾನದ ನಿಷ್ಠೆ. ಏನಮ್ಮ? ಮೊದಲನೇದು ಆತ್ಮನ ನಿಷ್ಠೆ, ಎರಡನೇದು ಧ್ಯಾನದ ನಿಷ್ಠೆ, ಸೊ ಮೂರನೇದು ಸಮಯದ ನಿಷ್ಠೆ, ಟೈಮ್. ಸೊ ವಿ ಹ್ಯಾವ್ ಟು ಸಮಯವನ್ನು ಸಫಲ ಮಾಡಬೇಕು. ಸೊ ನೆಕ್ಸ್ಟು ವಾಸಸ್ಥಾನದ ನಿಷ್ಠೆ ಅಂದರೆ ನಾವು ಯಾವ ಜಾಗದಲ್ಲಿ ವಾಸಸ್ಥಾನ ಮಾಡ್ತೀವಿ ಅಥವಾ ವಾಸವಾಗಿದ್ದೀವಿ ಅದರ ನಿಷ್ಠೆ. Sir, please repeat that word, sir. ಓಕೆ, ವಾಸಸ್ಥಾನದ ನಿಷ್ಠೆ ಅಕ್ಕ. ವಾಸಸ್ಥಾನ, ವೇರ್ ವಿ ಲಿವ್, ಆ ಒಂದು ಜಾಗ, ಅದರ ನಿಷ್ಠೆ, ವಾಸಸ್ಥಾನದ ನಿಷ್ಠೆ.
ಸಮಯ ಆದ್ಮೇಲೆ ವಾಸಸ್ಥಾನ ಅಲ್ವಾ ಸರ್? ಹೌದಮ್ಮ, ಸಮಯ ಆದ ನಂತರ ವಾಸಸ್ಥಾನದ ನಿಷ್ಠೆ, ಅದರ ನಂತರ ವಸ್ತ್ರದ ನಿಷ್ಠೆ. ವಸ್ತ್ರ, ಡ್ರೆಸ್. Our Dress dressing code. should be simple. Our dressing should be neat. Our dressing should be, it should not it should not Dress disturb code. anyone. ಅದೇ. Okay, it should not disturb anyone. Okay, so that is how our dressing should be. So next, ಭೋಜನದ ನಿಷ್ಠೆ. ಸೊ ಫುಡ್ ಆಲ್ಸೋ, ಫುಡ್ಡಲ್ಲಿ ಊಟ ತಿಂಡಿ ಅದರ ಒಂದು ನಿಷ್ಠೆ ವಿ ಹ್ಯಾವ್ ಟು ಫಾಲೋ. ಸೊ ದ್ಯಾಟ್ ನಿಷ್ಠೆ ಇಸ್ ಆಲ್ಸೋ ದೇರ್. ನಾವು ನಿಯಮದ ನಿಷ್ಠೆ. ಸೊ ಯಾವ್ಯಾವ ನಿಯಮಗಳನ್ನು ನಾವು ಪಾಲನೆ ಮಾಡ್ತೀವಿ. ಸೊ ದೇರ್ ಆರ್ 4 ಇಂಪಾರ್ಟೆಂಟ್ ನಿಯಮಾಸ್ ಅಂತ ಹೇಳಿದ್ದೆ ನಾನು ಹಿಂದೆ. 4 ಇಂಪಾರ್ಟೆಂಟ್ ನಿಯಮಗಳು. ಮೊದಲನೇದು ಅರ್ಲಿ ಇನ್ ದ ಮಾರ್ನಿಂಗ್, ಆಸ್ ಸೂನ್ ಆಸ್ ವಿ ವೇಕ್ ಅಪ್, ಅಮೃತ ವೇಳೆ ಯೋಗದ ಪ್ರಾಕ್ಟೀಸ್ ಅಥವಾ ಮೆಡಿಟೇಷನ್ ಪ್ರಾಕ್ಟೀಸ್. ಓಕೆ, ಆಮೇಲೆ ಸ್ಟಡಿ ಆಫ್ ಸ್ಕ್ರಿಪ್ಚರ್ಸ್, ದೆನ್ ಗಿವಿಂಗ್ ಅಟೆನ್ಷನ್ ಟು ಮೈ ಥಾಟ್ಸ್, ವರ್ಡ್ಸ್ ಆ್ಯಂಡ್ ಆ್ಯಕ್ಷನ್ಸ್. ಆ್ಯಂಡ್ ದ 4th ಒನ್ ಈಸ್ ಅಟ್ ದ ಎಂಡ್ ಆಫ್ ದ ಡೇ ಅದನ್ನು ಚಾರ್ಟ್ ಅಥವಾ ರಿಪೋರ್ಟ್ ಕೊಡೋದು ಪರಮಾತ್ಮನಿಗೆ ಎವ್ರಿ ಡೇ. ಸೊ ದೀಸ್ ಆರ್ ದ 4 what we say niyamas. So ಈ ನಿಯಮದ ನಿಷ್ಠೆ. So next, karmada nishte. So whatever karmas we are performing, it should be with the right attitude, with a right uddesha, intention, okay, and for the right purpose. So anantara vishwasada nishte. ಸೊ ವಿಶ್ವಾಸ ಭಗವಂತನ ಮೇಲೆ. ಸೊ ಭಗವಂತನ ಮೇಲೆ ನಿಷ್ಠೆ. ಓಕೆ, ವಿಶ್ವಾಸ ಇದೆಯಾ ಭಗವಂತನ ಮೇಲೆ. ನೆಕ್ಸ್ಟ್ ಅಭ್ಯಾಸದ ನಿಷ್ಠೆ, ಅಭ್ಯಾಸ. ಸೊ ಪ್ರಾಕ್ಟೀಸ್, ಪ್ರಾಕ್ಟೀಸ್ ಆ್ಯಂಡ್ ಪ್ರಾಕ್ಟೀಸ್. ಆಲ್ವೇಸ್ ಪ್ರಾಕ್ಟೀಸ್, ಪ್ರಾಕ್ಟೀಸ್ ಆ್ಯಂಡ್ ಪ್ರಾಕ್ಟೀಸ್. So these are the 9 ನಿಷ್ಠೆಗಳು, 9 ನಿಷ್ಠೆಗಳು which we have to follow. ನಿಯಮ ನಾನು 3 ಬರ್ಕೊಂಡೆ ಸರ್, ಸಾರಿ. ನಿಯಮದಲ್ಲಿ ಮೊದಲನೇದು ಅಮೃತ್ ವೇಳೆ ಸರ್. ನಾವು ಅಮೃತ್ ವೇಳೆ ಅಂತ ಕರಿತೀವಿ. ಅಮೃತ್ ವೇಳ ಮೀನ್ಸ್ ಅರ್ಲಿ ಇನ್ ದ ಮಾರ್ನಿಂಗ್. ಯಾವಾಗ ನಾವು ಎದ್ದು ದೇವರ ಧ್ಯಾನ ಮಾಡ್ತೀವಿ, ದೇವರನ್ನ ನೆನೆಸ್ಕೊಳ್ತೀವಿ. ಸೊ ದಟ್ ಈಸ್ ದ ಓನ್ಲಿ ಟೈಮ್ ಆಲ್ಮೈಟಿ ಗಾಡ್ ಈಸ್ ಫ್ರೀ. ಬೇರೆ ಎಲ್ಲ ಸಮಯದಲ್ಲಿ ಭಕ್ತರು ಅವರನ್ನ ಗಟ್ಟಿಯಾಗಿ ಇಟ್ಕೊಂಡಿರ್ತಾರೆ. ನೋ ಕಂಜೆಷನ್ ಇನ್ ಟ್ರಾಫಿಕ್. ನೋ ಕಂಡೀಷನ್. ಟ್ರಾಫಿಕ್ ಫ್ರೀ ಆಗಿರುತ್ತೆ, ಟ್ರಾಫಿಕ್ ಈಸಿ ಆಗಿರುತ್ತೆ. ಸೊ ಯು ಕ್ಯಾನ್ ಈಸಿಲಿ ರೀಚ್ ಪರಮಾತ್ಮ ಆ್ಯಂಡ್ ಮೆಡಿಟೇಟ್. ಸೊ ದಟ್ ಈಸ್ ದ advantage of Amrit Vela. And the Amrit Vela timing is between 2 o'clock and 5 o'clock. So between 2 o'clock in the morning and 5 o'clock is a very right period for us to ರಿಮೆಂಬರ್ ಗಾಡ್. ಆವಾಗ ಯಾವುದೇ ಥರದ ವೈಬ್ರೇಷನ್ಸ್ ಅಂದರೆ ಆಪೋಸಿಟ್ ಆದಂಥ ವೈಬ್ರೇಷನ್ಸ್ ಇರುವುದಿಲ್ಲ. ವಿ ಕ್ಯಾನ್ ಈಸಿಲಿ ಕನೆಕ್ಟ್ ಟು ಗಾಡ್. ಎಸ್ ಸರ್, ವಿ ಕ್ಯಾನ್ ಈಸಿಲಿ ಕನೆಕ್ಟ್ ಟು ಗಾಡ್. ಓಕೆ, ಸೊ ನೆಕ್ಸ್ಟ್ study of scriptures. So there are people who study the Bhagavad Gita, the Vedas, the Upanishads, who focus on giving more importance to scriptures and making notes or doing so many things with the scriptures. Study of Murli. Murli is source of income. Murli are godly versions directly uttered by Paramatma, Shiva. This is a source of knowledge. So Murli is source of knowledge. It is important for every Brahmin to study this Murli. So ಬೆಳಗ್ಗಿನ ಜಾವ ಅಮೃತ ವೇಳೆಯ ಯೋಗ ಆದ ನಂತರ ಮುರಳಿಯ ಪಠಣ, ಮುರಳಿಯನ್ನು ಕೇಳುವುದು ಮಾಡಲೇಬೇಕಾದ ಕರ್ತವ್ಯ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮನದು.
ಮೂರನೇದು ಅಟೆನ್ಷನ್, ಕೀಪಿಂಗ್ ಅಟೆನ್ಷನ್ ಆನ್ ವಾಟ್ ಎವರ್ ಯು ಥಿಂಕ್, ವಾಟ್ ಎವರ್ ಯು ಸ್ಪೀಕ್, ವಾಟ್ ಎವರ್ ಯು ಡೂ. ಏನು ಕರ್ಮಗಳನ್ನು ಮಾಡ್ತೀವಿ ಅದರ ಮೇಲೆ ಅಟೆನ್ಷನ್ ಇಡುವುದು, ಅಟೆನ್ಷನ್. ಸೊ ದಟ್ ಈಸ್ ಓಕೆ. ನಾನು ವಾಟ್ ಎಮ್ ಐ ಟೆಲಿಂಗ್ ಯು ಇಸ್ ಅಬೌಟ್ ನಿಯಮಗಳು, the 4 important niyamas. Okay, so the last one is giving chart to Almighty God Paramatma. Giving chart koduvudu Paramatmanige. So whatever we have done the entire day, whether did I hurt anyone, did I do anything wrong, okay, was I stable the entire day, was I truthful the entire day, okay, did I follow like Paramatma Srimad the entire day. So itara. So this finishes the numeric 9. Okay, next we are going in for 10. So ಇಲ್ಲಿ ನಾವು ಏನು ಮಾಡ್ತೀವಿ, so Paramatma and Paramatmana, I think all of you know what are the qualifications of Paramatma. All of you know Paramatma. ಅದರ ಪರಮಾತ್ಮನ ವಿಷಯದಲ್ಲಿ ಬಂದಾಗ we had spoken about his qualifications. I'll just repeat those qualifications. ಮೊದಲನೆಯದಾಗಿ ಸರ್ವಧರ್ಮ ಮಾನನೀಯ, ನೆಕ್ಸ್ಟ್ ಸರ್ವೋಚ್ಚ, ಸರ್ವೋಚ್ಚ, ಸರ್ವೋಪರಿ, ಎಲ್ಲರಿಗಿಂತ ಮೇಲೆ, ಓಕೆ, ಸರ್ವಶಕ್ತಿವಂತ, ನೆಕ್ಸ್ಟ್ ಸರ್ವ ಕಲ್ಯಾಣಕಾರಿ, ಸರ್ವ ಶುಭಕಾರಿ, ಸರ್ವ ಮಂಗಳಕಾರಿ. So Paramatma is also Sarvagnya and Sarvashreshta. So he is Nispakshapati, he is impartial. Then Paramatma, we know that he is Abhokta, Akarta, Asochata, Ashariri, Akalamurta. Paramatma is also non-judgmental, absolutely non-judgmental. So one more important thing about Paramatma is he is Nyara Matte Pyara, that is he is detached and loving. Okay, so got it? So these are the qualifications of Paramatma. So I hope everyone got it. Okay, the qualifications of Paramatma. Fourth one, sir. Like I'll repeat once again, sir. Like Sarva Dharma Mananiya, Sarvocha, Sarvopari, Sarva Shaktivanta, Sarva Kalyanakari, Sarva Shubhakari, Sarva Mangalakari, and he is Sarvagnya, Sarva Shreshta, he is impartial, Nispakshapati, then he is Abhokta, Akarta, ಅಸೋಚತ ಮತ್ತೆ ಅಶರೀರಿ. Paramatma is also absolutely non-judgmental. Okay, so got it? Yes, sir. Then he is Akala Murta also. And one more important thing about Almighty God Paramatma is he is detached and loving. He is detached and loving. ಸೊ ಇಲ್ಲಿ ನಾನು ಯಾರು ಅನ್ನೋದು ಯಾವಾಗಲೂ ನಾವು ನೆನಪಿಟ್ಕೋಬೇಕು. ಸೊ ಆಲ್ವೇಸ್ ಆಸ್ ಸೂನ್ ಆಸ್ ಯು ವೇಕ್ ಅಪ್, ಐ ಹ್ಯಾವ್ ಟೋಲ್ಡ್ ಯು ಅಬೌಟ್ ದ ಮೆಡಿಟೇಷನ್ ದಟ್ ವಿ ಹ್ಯಾವ್ ಟು ಪರ್ಫಾರ್ಮ್. ಸೊ ಐ ಥಿಂಕ್ ವಿ ಆರ್ ಕಮಿಂಗ್ ಟು ದ ಎಂಡ್ ಆಫ್ ದಿಸ್, ಅಂದರೆ ವಾಟ್ ಎವರ್ ದ ನಾಲೆಡ್ಜ್ ಇಸ್ ದೇರ್ ದಟ್ ಇಸ್ ಟು ಬಿ ಗಿವನ್ ಟು ಯು ಆಲ್. ಸೊ ಆಫ್ಟರ್ ದಿಸ್ ಐ ವಿಲ್ ಬಿ ಸ್ಟಾರ್ಟಿಂಗ್ ಆಫ್ ವಿತ್ ದ ಮೆಡಿಟೇಷನ್ಸ್. ಸೊ ಮೆಡಿಟೇಷನ್ ಮಾಡೋಣ. So almost every day Sir, I'll push in meditations. Helima. Sir, sleep details ಮತ್ತೆ ನಾಡಿ ಆಯ್ತು, ಡೀಟೇಲ್ಸ್ ಒಳ್ಳೆದು. ಬೇಕಿತ್ತಲ್ಲ ಸರ್? ಯಾವ ಡೀಟೇಲ್ಸ್? ಸ್ಲೀಪ್ ಡೀಟೇಲ್ಸ್ ಮತ್ತೆ
nadi details and how everything is calculated in our body, sir. ನಾವು ಮಾಡಿದ ಕರ್ಮಗಳು ಹೇಗೆ ಬಾಡಿಲಿ ಸೇರ್ಕೊಳ್ಳುತ್ತೆ, who is who is doing all the calculations, You who keeps the yourself are accounts. doing the calculations. Anyway, okay, we will just ನನಗೆ ಅದನ್ನ ಕಳಿಸ್ತೀರಾ ಅಕ್ಕ? You just text those questions sir, I to will. me, and Sure, sir. I will take up those answers one by one. ನಿಮಗೆ ಸ್ಲೀಪ್ ಬಗ್ಗೆನೂ ಮಾತಾಡ್ತೀನಿ. Yes, when I am speaking about sleep, I will come to those alpha, beta, gamma, and delta and other things. So that we will take up. Okay, now coming on to, yeah, we have less than a minute to go. So now ನಾಳೆ I will take up ಆತ್ಮ ಅಂದರೆ ನಾನು ಯಾರು. So all those things, what are the 10 or 11 things that I have to remember about myself. So my name, my form, where do I come from? So all those things, details anna, so we'll take up tomorrow. So come to Namaskara Mudra and 3 Omkaras, please. Om. 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 सर्वे भवन्तु सुखिनः, सर्वे सन्तु निरामय, सर्वे भद्राणि पश्यन्तु, मा कश्चित् दुःखभाग् भवेत्. Om Shanti Shanti Shanti. Release both the hands, rub both the palms, form a cup and keep them on the eyes. Slowly open your eyes, flipping the eyelids. Namaste, God bless you all. May all of you be healthy, wealthy, wisdom filled, happy and prosperous. Have a nice day. Please take care. Om Shanti.